ಸ್ಟ್ಯಾಬಿಂಗ್ ಆಗಿದೆ, ಅದು ಯಾವ ವಿಚಾರಕ್ಕೆ ಏನು? ಅದು ಮೆರವಣಿಗೆಯಲ್ಲಿ ಅದು ಆಗಿಲ್ಲ. ಅದು ಈ ಕಡೆ ಸಿವಿಲ್ ಹಾಸ್ಪಿಟಲ್ ಹತ್ರ ಅದು ಆಗಿದೆ. ನಾವು ಸ್ವಲ್ಪ ವಿಚಾರ ಮಾಡಿದ್ವಿ. ಅವರು ಮೆರವಣಿಗೆಯಲ್ಲಿ ಸ್ವಲ್ಪ ಜಗಳ ಆಗಿದೆ. ಆ ಟೈಮ್ದಲ್ಲಿ ನಮ್ಮ ಪೊಲೀಸರು ಇದ್ದರೆ ಮತ್ತು ಇಬ್ಬರು ಪಾರ್ಟಿಗೆ ಬಿಡಿಸಿ ಮತ್ತು ಬೇರೆ ಕಡೆಗೆ ಕಳಿಸಿದರೆ. ಸೊ ಅಲ್ಲಿಂದ ಮತ್ತೆ ಪ್ರೊಸೆಷನ್ ಬಿತ್ತು ಮತ್ತು ಬೇರೆ ಕಡೆಗೆ ಬಂದಿದ್ದಾರೆ. ಸೊ ಈ ಥರ ಅಟ್ಯಾಕ್ ಆಗಿದೆ. ಮತ್ತು ನಮ್ಮ ಮಾಹಿತಿ ಪ್ರಕಾರ ಕೂಡ ಬಹುಶಃ ಮುಂಚೆ ಯಾರೊಬ್ಬ ವಿಕ್ಟಿಮ್ ಮತ್ತು ಇನ್ನೊಬ್ಬ ಅಕ್ಯೂಸ್ ಜೊತೆಗೆ ಯಾವುದು ಹಳೆ ದ್ವೇಷ ಇದೆಯಂತೆ. ಅದು ಮುಂಚೆ ಯಾವುದು 6-7 ಮಂತ್ಸ್ ಮುಂಚೆ ಯಾವುದು ಜಗಳ ಆಗಿದೆ ಅವ್ರ ನಡುವೆ. ಸೊ ಇವತ್ತು ಕೂಡ ಅದಕ್ಕೋಸ್ಕರ ಬಹುಶಃ ಆಗಿರಬಹುದು. ಅದು ನಾವು ಇನ್ನೂ ತನಿಖೆ ಮಾಡ್ತಾಯಿದ್ವಿ. ಒಬ್ಬರೇ ಅಥವಾ ಏನು ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಹೊಡೆದು ಈ ಥರ 3 ಜನರಿಗೆ ಆಗಿದೆಯಲ್ಲ? ಹಾಂ, ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಲ್ಲ, ಅಂದರೆ ಗ್ಯಾಂಗ್ ಥರ ಏನೂ ಇಲ್ಲ. ಅವರು ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಸೊ ಒಬ್ಬ ಫ್ರೆಂಡ್ ಮತ್ತು ಅಂದರೆ ಈ ಕಾರ್ಯದಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ. ಅವರು ಮತ್ತು ಈ ಆಪೋಸಿಟ್ ಪಾರ್ಟಿ ಜೊತೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಇವತ್ತು ಕೂಡ ಮತ್ತು ಜೊತೆಗೆ ಬಂದಿದ್ರೆ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಈ ಥರ ಟಚ್ ಆಗಿದೆ. ಆವಾಗ ಜಗಳ ಮಾಡಿದ್ದಾರೆ ಅಷ್ಟು. ಹೆಂಗಿದೆ ಸರ್ 3 ಜನ ಕಂಡೀಷನ್? ಇಲ್ಲ, ಇದು ಎಲ್ಲ ಮೈನರ್ ಇಂಜರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ ಡಾಕ್ಟರ್ ಜೊತೆಗೆ ಮಾತಾಡಿದ್ದೀನಿ. ಒಬ್ಬರಿಗೆ ಕೇಲಿಗೇನೋ ಶಿಫ್ಟ್ ಮಾಡಿದ್ರಿ? ಇಲ್ಲ, ಶಿಫ್ಟ್ ಅಂದರೆ ಇಲ್ಲಿಂದ ನಾವು ಆ ಕಡೆ ಎಲ್ಲರಿಗೆ ನಾವು ಶಿಫ್ಟ್ ಮಾಡ್ತೀವಿ. ಸಿಕ್ಕಿದಾರ ಸರ್ ಯಾರಾದರೂ ಸ್ಟ್ಯಾಬಿಂಗ್ ಮಾಡಿದ್ರು? ಈಗ ನಮಗೆ ಅದು ಹೆಸರು ನಮಗೆ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ. ಅದು ಮತ್ತು ಈಗ ಅಕ್ಯೂಸ್ ಅರೆಸ್ಟ್ ಮಾಡಬೇಕು.